ಸಾಕ್ಷಾತ್ ಸಿದ್ಧಾರೂಢ ಅವರ ಮಠದಲ್ಲಿದ್ದೀನಿ. ಮಠದ ಬಗ್ಗೆ ಇಂತಿಷ್ಟು ನನ್ನ ಪ್ರೇಕ್ಷಕರಿಗಾಗಿ ಒಂದು ವಿಷಯವನ್ನು ತಗೊಂಡು ಬಂದಿದ್ದೀನಿ. ಈ ಮಠಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇಂತಿಷ್ಟು ಸಮಸ್ಯೆಗಳನ್ನು ಕೂಡ ನಾನು ಕ್ಲಾರಿಫಿಕೇಶನ್ ತಗೊಳ್ಳೋರಿದ್ದೀವಿ. ಬನ್ನಿ ನನ್ನ ಜೊತೆ ಶ್ರೀ ಸಿದ್ಧಾರೂಢ ಮಠದ ಟ್ರಸ್ಟಿಗಳು ಅಥವಾ ಪದಾಧಿಕಾರಿಗಳು ಇಂತಿಷ್ಟು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸರ್, ಮೊಟ್ಟ ಮೊದಲನೇದಾಗಿ ತಮಗೆ ಶುಭಾಶಯಗಳು, ತಮ್ಮಿಬ್ಬರಿಗೂ ಕೂಡ ಶುಭಾಶಯಗಳು. ಸರ್, ತಾವು ಹಿರಿಯರಿದ್ದೀರಿ, ಈ ಟ್ರಸ್ಟಿನ ಸದಸ್ಯರು ಅಥವಾ ಟ್ರಸ್ಟಿಗಳಿದ್ದೀರಿ. ನನಗೆ ಹೇಳಿ ಸರ್, ನನ್ನ ಪ್ರೇಕ್ಷಕರಿಗಾಗಿ ಇವತ್ತು ಸಿದ್ಧಾರೂಢ ಮಠ ಅಂತ ಹೇಳಿದರೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ವಿದೇಶಗಳಲ್ಲಿ ಕೂಡ ನಮ್ಮ ಸಿದ್ಧಾರೂಢ ಸ್ವಾಮಿಗಳು ಕಟ್ಟಿರ್ತಕ್ಕಂಥ ಮಠ ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ಇದರ ಒಂದು ಇತಿಹಾಸವನ್ನು ತಾವು ನನ್ನ ಪ್ರೇಕ್ಷಕರಿಗಾಗಿ ಹಂಚಿಕೊಳ್ಳಿ ಸರ್, ಪ್ಲೀಸ್. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಸಾಕ್ಷಾತ್ ಪರಶಿವನ ಅಪರ ಅವತಾರಿಗಳೇ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಅವರು 1836ನೇ ಇಸ್ವಿ ಮಾರ್ಚ್ ತಿಂಗಳು 26ನೇ ತಾರೀಕಿನ ದಿವಸ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಅಂತಕ್ಕಂಥ ಚಿಕ್ಕ ಗ್ರಾಮದಲ್ಲಿ ಗುರುಶಾಂತಪ್ಪ ದೇವಿ ಮಲ್ಲಮ್ಮ ಅಂತಕ್ಕಂಥ ಪುಣ್ಯ ದಂಪತಿಗಳ ಉದರದಿಂದ ಶನಿವಾರ ದಿವಸ ಗೋಧೂಳಿ ಮುಹೂರ್ತದಲ್ಲಿ ಈ ಭೂಮಿಗೆ ಅವತಾರವನ್ನು ಮಾಡ್ತಕ್ಕಂಥವರಾದರು. ಸಿದ್ಧಾರೂಢರು ಚಿಕ್ಕವರಿದ್ದಾಗಲೇ ಅವರು ತಂದೆ ತಾಯಿಗಳಿಗೆ ಗುರುಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳ ಹತ್ತಿರ ಕುಳಿತುಕೊಂಡು ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದರು. ನಂತರ ಅವರಿಗೆ ವಯಸ್ಸು ಆದ ನಂತರ ಅವರನ್ನು ಶಾಲೆಗೆ ಕಳಿಸಿಕೊಡ್ತಾ ಇದ್ದಾರೆ. ಕಳಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಶಾಲಾ ಗುರುಗಳು ಅವರಿಗೆ ಓಂಕಾರವನ್ನು ಬರೆದು ಇದನ್ನು ನೀನು ತಿದ್ದುವಂಥವನಾಗು ಅಂತ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ, ಗುರುಗಳೇ, ಈ ಓಂಕಾರದ ಅರ್ಥ ಏನು? ಈ ಅರ್ಥವನ್ನು ಹೇಳಿದಾಗ ಮಾತ್ರ ನಾನು ಇದನ್ನು ಅಭ್ಯಸಿಸುತ್ತೇನೆ, ಇಲ್ಲದಿದ್ದರೆ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ಆ ಓಂಕಾರದ ಅರ್ಥವನ್ನು ಗುರುಗಳು ಹೇಳಲಿಕ್ಕೆ ನಿರತರಾದಾಗ ಸ್ವತಃ ಸಿದ್ಧಾರೂಢರೇ ಅವರಿಗೆ ಓಂಕಾರದ ಅರ್ಥವನ್ನು ಹೇಳುವಂಥವರಾದರು. ಅದನ್ನು ಕೇಳಿರ್ತಕ್ಕಂಥ ಗುರುಗಳು ಅವರ ತಂದೆ ತಾಯಿಗಳನ್ನು ಕರೆಯಿಸಿ, ಈತನು ಸಾಮಾನ್ಯ ಬಾಲಕನಲ್ಲ, ಸಾಕ್ಷಾತ್ ಪರಶಿವನೇ ನಿಮ್ಮ ಗರ್ಭದಿಂದ ಅವತಾರವನ್ನು ಮಾಡಿದ್ದಾನೆ. ಈತನಿಗೆ ಗುರುವಾಗಿರ್ತಕ್ಕಂಥ ಯೋಗ್ಯತೆ ನನ್ನ ಹತ್ತಿರ ಇಲ್ಲ. ಈತನು ಇಡೀ ವಿಶ್ವಕ್ಕೇ ಗುರುವಾಗಿರ್ತಕ್ಕಂಥವನು, ಜಗದ್ಗುರುವಾಗಿರ್ತಕ್ಕಂಥವನು. ಇವನ ವಿದ್ಯಾಭ್ಯಾಸ ಕಲಿಸುವಂಥ ಯೋಗ್ಯತೆ ನನಗಿಲ್ಲ ಅಂಥೇಳಿ ಅವರನ್ನು ತಂದೆ ತಾಯಿಗಳ ಜೊತೆಗೆ ಕಳಿಸಿಕೊಡ್ತಾ ಇದ್ದಾರೆ. ನಂತರ ಗುರುಗಳ ಹತ್ತಿರ ಹೋದ ನಂತರ ಅವರ ತಂದೆ ತಾಯಿಗಳ ಜೊತೆಗೆ ವೀರಭದ್ರ ಸ್ವಾಮಿಗಳ ಹತ್ತಿರ ಅವರು ಶಾಸ್ತ್ರವನ್ನು ಶ್ರವಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೀರಭದ್ರ ಸ್ವಾಮೀಜಿಯವರು ಪಂಚಭೂತಗಳು ಎಲ್ಲವೂ ಲಯವನ್ನು ಹೊಂದುತ್ತವೆ ಅಂತ ಹೇಳ್ತಾ ಕೊನೆಗೆ ಆಕಾಶಕ್ಕೆ ಹೇಗೆ ಲಯ ಆಗ್ತದೆ, ಉಳಿದದ್ದೆಲ್ಲವೂ ಲಯವನ್ನು ಹೋಗ್ತಾ ಇದ್ದೀವಿ ನಾವು, ಆದರೆ ಆಕಾಶ ಹೇಗೆ ಲಯ ಹೊಂದದೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಗುರುಗಳು ನಿರತರಾಗಿ, ನೀನು ಇದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುಗಳ ಹತ್ತಿರನೇ ಹೋಗಿ ಪ್ರಶ್ನೆಯನ್ನು ಮಾಡಬೇಕು, ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರ ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದುಕೊಂಡು ಮಣಿಯನ್ನು ಬಿಡಲಿಕ್ಕೆ ಅನುವಾಗ್ತಾರೆ. ಅವ್ರ ತಂದೆ ತಾಯಿಗಳು ಅವರನ್ನು ಕಳಿಸಲಿಕ್ಕೆ ಬಿಟ್ಟುಕೊಡಲಿಕ್ಕೆ ಅಷ್ಟರಲ್ಲೇ ಅನೇಕ ಪವಾಡಗಳಾಗಿರ್ತವೆ. ಚಿಕ್ಕವಾಗಿರ್ತಕ್ಕಂಥ ಎಳ್ಳಿನ ರಾಶಿ ಚಿಕ್ಕದಾಗಿರ್ತಕ್ಕಂಥ ಒಂದು ಎಳ್ಳಿನ ರಾಶಿಯಿಂದ, ಎಳ್ಳಿನ ಗಡಿಗೆಯಿಂದ ಒಂದು ಮಣಿಯೇ ತುಂಬುವಷ್ಟು ಒಂದು ಗೆಳೆಯರೆಲ್ಲರೂ ಕೂಡಿ ನಮಗೆ ಎಳ್ಳು ಕೊಡುವಂತ ಕೇಳಿದಾಗ ಅದು ಚುಚ್ಚಿದ ತಕ್ಷಣ ಆ ಮಣಿ ತುಂಬಾ ಎಳ್ಳು ತುಂಬಿದ್ರು ಸಹಿತ ಇನ್ನೂ ಮುಗಿಲೇ ಇಲ್ಲ ಅಂತ ಒಂದು ಪವಾಡ ಆಯಿತು. ಸತ್ತಿರ್ತಕ್ಕಂಥ ಎಮ್ಮೆಯನ್ನ ಬದುಕಿಸಿದರು. ಒಂದು ನೀರಲ್ಲ ಹಣ್ಣನ್ನ ಮೇಲಕ್ಕೆ ತೂರಿ ಹೆಣ್ಣಿನ ರಾಶಿಯನ್ನೇ ಮಾಡಿದರು. ಅದಾದ ನಂತರ ಸತ್ತಿರ್ತಕ್ಕಂಥ ಹಾವಿಗೆ ಜೀವವನ್ನು ತುಂಬಿ ಹರಿಯಲಿಕ್ಕೆ ಬಿಟ್ಟರು. ಇಷ್ಟೆಲ್ಲ ಮಾಡಿದ ನಂತರ ಅವನ್ನು ಬಿಟ್ಟುಕೊಡಲಿಕ್ಕೆ ತಂದೆ ತಾಯಿಗಳು ಒಪ್ತಾ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಹಾಳು ದೇಗುಲದಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಒಂದು ಸರ್ಪ ಬರ್ತದೆ.
ಅವರಿಗೆ ಕಚ್ಚಿದಾಗ ಅವರು ಪ್ರಾಣ ಹೋದಂಗೆ ಆಗ್ತದ. ನಂತರ ಒಬ್ಬ ಶಿವಯೋಗಿಗಳಲ್ಲಿ ಬರ್ತಾರೆ, ಬಂದು ನಾನು ನಿಮ್ಮ ಬಾಲಕನನ್ನ ಜೀವಂತ ಮಾಡ್ತೀನಿ, ಮಾಡಿದ ನಂತರ ಈತನನ್ನ ಜಗತ್ತಿಗೆ ನೀವು ಧಾರೆ ಎರಿಬೇಕು, ಈತನ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾಪುರುಷನಾಗಿದ್ದಾನೆ ಅಂತ ಹೇಳಿದಾಗ ಅವಾಗ ಸಿದ್ಧಾರೂಢರನ್ನು ಅವರು ಬದುಕಿಸಿದಂಗೆ ಮಾಡ್ತಾರೆ. ಸಿದ್ಧಾರೂಢರು ಹೇಳ್ತಾರೆ. ಎದ್ದ ನಂತರ ಅವರು ತಂದೆ ತಾಯಿ ಅಪ್ಪಣೆಗಳನ್ನು ಪಡೆದುಕೊಂಡು ಬಂದು ಗಜೇಂದ್ರ ಸ್ವಾಮಿಗಳ ಹತ್ತಿರ ಬಂದು ಅಲ್ಲೇ ಉಪನಿಷತ್ತುಗಳನ್ನು ಕುರಿತು ಅಧ್ಯಯನ ಮಾಡ್ತಿರ್ತಾರೆ. ವೇದ ಉಪನಿಷತ್ತುಗಳ ಅಧ್ಯಯನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಸುರಪುರದ ಶಾಸ್ತ್ರಿಗಳು, ಪಂಡಿತರಾಗಿರ್ತಕ್ಕಂಥ ಸುಬ್ಬಯ್ಯ ಶಾಸ್ತ್ರಿಗಳ ಆಗಮನ ಆಗ್ತದೆ. ಸುಬ್ಬಯ್ಯ ಶಾಸ್ತ್ರಿಗಳು ಬಂದು ಬ್ರಾಹ್ಮಣರಲ್ಲ, ನಿಮ್ಮ ಶಿಷ್ಯರಿಗೆ ಏನು ಹೇಳ್ತಾ ಇದ್ದೀರಿ ಅಂತ ಕೇಳಿದಾಗ ನಾನು ಉಪನಿಷತ್ ವಿದ್ಯೆಯನ್ನು ಹೇಳ್ತಾ ಇದ್ದೀನಿ ಅಂತ ಗುರುಗಳು ಹೇಳ್ತಾರೆ. ಉಪನಿಷತ್ ವಿದ್ಯೆಯನ್ನು ಕೇಳುವ ಬ್ರಾಹ್ಮಣರಲ್ಲದವರಿಗೆ ಮತ್ತಾರಿಗೂ ಇಲ್ಲ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತು ಸುಮ್ಮನಾದಾಗ ಸಿದ್ಧಾರೂಢರು ಆ ಕಡೆಗೆ ನೋಡಿ ಗುರುಗಳ ಅಪ್ಪಣೆಯನ್ನು ಪಡೆದುಕೊಂಡು ನಾನು ಇವರಿಗೆ ಸರಿಯಾದ ಉತ್ತರವನ್ನು ಕೊಡುತ್ತೇನೆ ಅಂತ ಗುರುಗಳ ಅಪ್ಪಣೆಯನ್ನು ಪಡೆದುಕೊಳ್ತಾರೆ. ಪಡೆದುಕೊಂಡ ನಂತರ ಅವಾಗ ನೀನು ಯಾವುದಕ್ಕೆ ಬ್ರಾಹ್ಮಣ ಅಂತ ಕರಿತಿ, ತನು ಬ್ರಾಹ್ಮಣವೋ, ಜೀವ ಬ್ರಾಹ್ಮಣವೋ, ಕರ್ಮ ಬ್ರಾಹ್ಮಣವೋ, ಯಾವುದಕ್ಕೆ ಬ್ರಾಹ್ಮಣ ಅಂತ ಕರಿತಿ ನೀನು? ಇವ್ಯಾವ ಬ್ರಾಹ್ಮಣ ಆಗೋದಿಲ್ಲ. ತನು ಬ್ರಾಹ್ಮಣ ಅಂದರೆ ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಶರೀರಗಳು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥವು ಎಲ್ಲವೂ ಬ್ರಾಹ್ಮಣ ಆಗಬೇಕಾಗ್ತದ. ಇದು ತೀರಿದ ನಂತರ ಮಗನು ಅದಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಅದು ಬ್ರಹ್ಮ ಹತ್ಯಾ ದೋಷ ಬರ್ತದೆ ಮಗನಿಗೆ. ಇದು ಬ್ರಾಹ್ಮಣ ಅಂತ ನಾವು ಒಪ್ಪಿದರೆ ಇದು ಬ್ರಾಹ್ಮಣ ಆಗೋದಿಲ್ಲ. ಮನಸ್ಸು ಬ್ರಾಹ್ಮಣ ಅಲ್ಲ, ಯಾವುದೂ ಬ್ರಾಹ್ಮಣ ಅಲ್ಲ. ಜೀವ ಅಂದರೆ ಎಲ್ಲ ಜೀವಿಗಳಿರ್ತಕ್ಕಂಥ ಜೀವ ಒಂದೇ ಇರೋದ್ರಿಂದ ಅದು ಅಲ್ಲ. ಕೊನೆಗೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಪರಬ್ರಹ್ಮ ವಸ್ತುವನ್ನು ಯಾರು ತಿಳಿದುಕೊಂಡು ಅದವೇ ತಾನಾಗಿ ಅದರಲ್ಲಿ ನೆಲೆ ನಿಂತಿರುತ್ತಾರೆಯೋ ಅದು ಮಾತ್ರ ಬ್ರಾಹ್ಮಣ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವರು ಪಂಡಿತರು ಒಪ್ಪಿಕೊಂಡು ಇವರಿಗೆ ಶರಣಾಗತರಾಗ್ತಾರೆ. ಅವರೇ ಮುಂದೆ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳಾಗಿ ಜನ್ಮವನ್ನು ತಾಳಿ ಸಿದ್ಧಾರೂಢರ ಹತ್ತಿರ ಬಂದು ಅವರು ಶಿಷ್ಯತ್ವವನ್ನು ವಹಿಸಿಕೊಡ್ತಾರಂತ. ಬನ್ನಿ, ಇದು ಸಿದ್ಧಾರೂಢ ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಇತಿಹಾಸ. ಬನ್ನಿ, ಸಾಕ್ಷಾತ್ ಶಿವನ ಅವತಾರವಾಗಿರ್ತಕ್ಕಂತಹ ಶ್ರೀ 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 ಜಗದ್ಗುರು ಸಿದ್ಧಾರೂಢ ಮಹಾ ಋಷಿಗಳು ಮೂಲತಃ ಬೀದರ್ನಲ್ಲಿ ಅವರ ಜನ್ಮಭೂಮಿ ಆಗುತ್ತೆ. ಆದರೆ ಅದೃಷ್ಟವಶಾತ್ ಹುಬ್ಬಳ್ಳಿಯ ಕರ್ಮಭೂಮಿಯಾಗಿ ಅದನ್ನು ಪರಿವರ್ತನೆಯನ್ನು ಮಾಡಿಕೊಂಡು ಅನೇಕ ಪವಾಡಗಳನ್ನು ಅವರು ಸಮಾಜಕ್ಕೆ ಕೊಡ್ತಾರೆ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಇಂತಿಷ್ಟು ಡಿಸ್ಪ್ಯೂಟ್ ಕೂಡ ಬರ್ತಾ ಇದೆ. ಬನ್ನಿ, ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ತಗೊಳ್ಳೋಣ. ಸರ್, ತಾವು ಹಿರಿಯರಿದ್ದೀರಿ, ತಾವು ನೇರವಾಗಿ ಕೂಡ ಮಾತನಾಡುವ ಒಂದು ಮಾನಸಿಕ ಸ್ಥಿತಿ ಕೂಡ ಇದೆ. ಪೂಜ್ಯ ಗುರುಗಳು, ಜಗದ್ಗುರುಗಳು ಇದ್ದ ಸಮಯದಲ್ಲಿ ಎರಡನೇ ಜಗದ್ಗುರುಗಳಿಗೂ ಮತ್ತು ಭಕ್ತರ ಮಧ್ಯದಲ್ಲಿ ಇಂತಿಷ್ಟು ಸಮಸ್ಯೆ ಕೂಡ ಉದ್ಭವ ಆಯಿತು. ಇದನ್ನು ಯಾವ ರೀತಿ ತಾವು ತಿಳಿ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಸಾಮಾನ್ಯವಾಗಿ ಯಾವುದೇ ಒಂದು ಮಠದಲ್ಲಿ, ಸಂಸ್ಥೆಗಳಲ್ಲಿ ಹಣ ಮತ್ತು ಆಸ್ತಿಗಳು ಹೆಚ್ಚಾದಾಗ ಡಿಸ್ಪ್ಯೂಟ್ಗಳು ಬರ್ತಕ್ಕಂಥದ್ದು ಸಾಮಾನ್ಯ. ಹಾಗೆ ಸಿದ್ಧಾರೂಢರ ಹತ್ತಿರ ಬಂದು ರಾಜ ಮಹಾರಾಜರು 64 ದೇಶಗಳ ರಾಜ ಮಹಾರಾಜರು ಸಿದ್ಧಾರೂಢರ ಸನ್ನಿಧಾನಕ್ಕೆ ಬರ್ತಿದ್ರು. ಅಕ್ಕಲಕೋಟಿ ಮಹಾರಾಜರು ಬರ್ತಾ ಇದ್ರು, ಜಮಖಂಡಿ ಮಹಾರಾಜರು ಬರ್ತಾ ಇದ್ರು, ಕೊಲ್ಲಾಪುರ ಶಾವ ಮಹಾರಾಜರು ಬರ್ತಾ ಇದ್ರು. ಇದಂತೆ ನೂರಾರು ಜನ ಮಹಾರಾಜರು ಬರ್ತಾ ಇದ್ರು. ಅವರು ಸದಾ ಅಂತರ್ಮುಖಿಯಾಗಿರ್ತಿದ್ರು. ಸಿದ್ಧಾರೂಢರು ಯಾವಾಗಲೂ ಸದಾ ಅಂತರ್ಮುಖಿಯಾಗಿರ್ತಿದ್ರು. ಯಾರೇ ಬಂದು ಏನಾದರೂ ಕೇಳಿದಾಗ ಮಾತ್ರ ಅವ್ರಿಗೆ ಉತ್ತರಿಸ್ತಿದ್ರು. ಅಂಥ ಸಂದರ್ಭದಲ್ಲಿ ಇದು ಸಾಮಾನ್ಯವಾಗಿ ಕೆಲವರು ಇಂಥವರಿಗೆ ಆಗಬೇಕು ಮಠ ಅಂತ ಕೆಲವ್ರದ್ದು, ಇನ್ನು ಕೆಲವರು ಇದು ಭಕ್ತರ ಮಠವಾಗಿ ಉಳಿಬೇಕು, ಇದೊಂದು ಜಾತ್ಯತೀತ ಮಠ ಆಗಬೇಕು, ಸಮಸ್ತ ಮನುಕುಲಕ್ಕೆ ಮುಕ್ತ ಪ್ರವೇಶ ಆಗಬೇಕು ಅಂತ ಕೆಲವರ ಅಭಿಪ್ರಾಯ ಇತ್ತು. ಆ ರೀತಿಯಾಗಿ ಕೆಲವು ಭಕ್ತಾದಿಗಳು ಇದು ಮುಂದೆ ಏನೋ ಆಗಬಾರದು ಅಂತ ತಿಳಿದುಕೊಂಡು ಆಗಬಾರದು ಅಂತ ತಿಳಿದು ಕೋರ್ಟಿಗೆ ಹೋದ್ರು. ಕೋರ್ಟಿನಲ್ಲಿ ಸ್ವತಃ ಸಿದ್ಧಾರೂಢ ಇದೆಲ್ಲವೂ ನಂದೇ, ಕೇವಲ ಮಠ ಅಷ್ಟೇ ಅಲ್ಲ, ತೋರತಕ್ಕಂಥದ್ದು ಇದು ಏನಿದೆಯೋ ಇದಕ್ಕೆಲ್ಲವೂ ನಂದೇ ಅಂತ ಹೇಳಿದ್ರು. ಯಾಕಂದ್ರೆ ಜಗವೆಂದಡಂತಾನೆ, ಜಗದೀಶರೆಂದಡಂತಾನೆ, ಜಗದಾತ್ಮರೆಂದಡಂತಾನೆ, ಎಲ್ಲವೂ ತಾನೇ ತಾನಾಗಿರ್ತಕ್ಕಂಥ ಸಿದ್ಧಾರೂಢರು ಎಲ್ಲದರಲ್ಲಿ ತನ್ನಲ್ಲಿ ಎಲ್ಲರನ್ನ ನೋಡ್ತಕ್ಕಂಥ ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರಣ್ಯರಣಿಗೆ ಅನ್ನುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆರೂಢರು ಎಲ್ಲವೂ ನಂದ ಅಂತ ಹೇಳಿದರು. ಇದೆಲ್ಲವೂ ಭಕ್ತರಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿದರು.
ಅವಾಗ ಕೋರ್ಟಿನ ಪ್ರಕಾರ ಇದು ಭಕ್ತರ ಮಠ, ಇದು ಸಮಸ್ತ ಮನುಕುಲಕ್ಕೆ ಮುಕ್ತ ಪ್ರವೇಶ ಇರ್ತಕ್ಕಂಥ ಒಂದು ಮಠ ಅಂತಕ್ಕಂಥದ್ದು ನಿರ್ಣಯ ಆಯಿತು. ಗುರುನಾಥಾರೂಢ ಸ್ವಾಮೀಜಿ ಅವರು ಬೇರೆಲ್ಲ, ಸಿದ್ಧಾರೂಢರು ಬೇರೆಲ್ಲ. ಸಿದ್ಧಾರೂಢರೇ ಸ್ವತಃ ಗುರುನಾಥಾರೂಢರನ್ನು ಕರೆದು ತಮ್ಮ ದೇಹವನ್ನು ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಒಂದು ರೂಮಿನಲ್ಲಿ ಮಲಗಿಕೊಂಡು ಸ್ವತಃ ಒಂದು ಜ್ಯೋತಿಯೇ ಅವರಲ್ಲಿಂದ ಹೋಗಿ ಗುರುನಾಥಾರೂಢರಲ್ಲಿ ಐಕ್ಯ ಆಗಿರ್ತಕ್ಕಂಥದನ್ನ ನೋಡಿರ್ತಕ್ಕಂಥವ್ರು ಗೋವಿಂದ ಸ್ವಾಮಿಗಳು, ಶ್ಯಾಮಾನಂದ ಸ್ವಾಮೀಜಿಯವರು, ಇವರು ಅಣ್ಣಿಗೇರಿ ದಾಸೋಹ ಮಠದ ಸ್ವಾಮೀಜಿಯವರು, ನಾಗಭೂಷಣ ಸ್ವಾಮೀಜಿಯವರು, ಅನೇಕರ ಮಹಾತ್ಮರು ಮೊನ್ನೆ ದೇಹವನ್ನು ಬಿಟ್ಟಿದ್ದಾರೆ. ಅವರೆಲ್ಲರೂ ಈಗೇನು ಭಾಳ ದಿವಸದ್ದಲ್ಲ, ಎಲ್ಲರೂ ಹೇಳ್ತಿದ್ರು ಒಂದು ಜ್ಯೋತಿ ಅಪ್ಪನಿಂದ ಹೋಗಿ ಗುರುನಾಥಂತನಲ್ಲಿ ಅದು ಲೀನ ಆಯಿತು. ಗುರುನಾಥಂತ ಬೇರೆ ಅಲ್ಲ, ಅರುಣ ಜ್ಯೋತಿ ಇವರು ಸಿದ್ಧಾರೂಢರು ಬೇರೆ ಅಲ್ಲ, ಅವರೇ ಅವರಾಗಿ ಉಳಿದ್ರು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥದ್ದು. ಗುರುನಾಥಾರೂಢರು ಸ್ಥಿತಿಯೇ ಬದಲಾಯಿತು. ಅವರು ಏನೊಂದು ಮಾತನಾಡದೆ ಇರ್ತಕ್ಕಂಥದ್ದು, ಯಾವ ಪರಬ್ರಹ್ಮ ವಸ್ತು ಅಂತಕ್ಕಂಥದ್ದು ಹೇಗಿದೆ ಅಂತ ಕೇಳಿದ್ರೆ ಅದು ಸುಮ್ಮನಾಗಿದೆ. ಬನ್ನಿ, ಇದು ತ್ರಿದಾಸೋಹಿ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢವರ ಒಂದು ಸಾಧನೆ. ನಾವು ಸಿದ್ಧಾರೂಢ ಜಗದ್ಗುರುಗಳನ್ನು ತ್ರಿದಾಸೋಹಿ ಅಂತ ಹೇಳ್ತೀವಿ. ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಸತಿ ದಾಸೋಹವನ್ನು ಕೂಡ ಇಲ್ಲಿ ಯಾವ ರೀತಿ ನಡೀತಾ ಇದೋ ಅನ್ನೋದ್ರ ಬಗ್ಗೆ ಇದಿಷ್ಟು ಮಾಹಿತಿಯನ್ನು ತಗೊಂಡು ಈ ಒಂದು ವಿಡಿಯೋವನ್ನು ನಾನು ಕನ್ಕ್ಲೂಡ್ ಮಾಡ್ತೀನಿ. ಬನ್ನಿ ಸರ್, ತ್ರಿವಿಧ ದಾಸೋಹಿಯ ಬಗ್ಗೆ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢ ಅವ್ರಿಗಿರ್ತಕ್ಕಂಥ ಕಲ್ಪನೆಯನ್ನು ಯಾವ ರೀತಿ ತಾವು ಹಂತ ಹಂತವಾಗಿ ಸಮಾಜಕ್ಕೆ ಸಮರ್ಪಣೆ ಮಾಡುವ ಒಂದು ಕಾರ್ಯಕ್ರಮ ನಿಮ್ಮ ಕಮಿಟಿಯಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ಪ್ಲೀಸ್. ನಮ್ಮ ಕಮಿಟಿ ಅಂತಕ್ಕಂಥದ್ದು ನಿಮಿತ್ತ ಮಾತ್ರ. ನಾವು ಇಲ್ಲಿ ನಡೆಯತಕ್ಕಂಥದ್ದು ಎಲ್ಲವೂ ಸಿದ್ಧಾರೂಢರ ಒಂದು ಅಂತಃಶಕ್ತಿ ಅಂತಕ್ಕಂಥದ್ದು ಏನೈತಲ್ಲ, ಅವರ ಶಕ್ತಿ. ಸಿದ್ಧಾರೂಢರು ಇವತ್ತಿಗೂ ಇದ್ದಾರೆ ಹೊರತಾಗಿ ಇಲ್ಲ ಅನ್ನುವಂಥ ಭಾವನೆ ಯಾರಿಗೂ ಇಲ್ಲ. ಸಮಸ್ತ ಭಕ್ತರ ಮೂಲಕವಾಗಿ ಶ್ರೀ ಸಿದ್ಧಾರೂಢರ ಮಠ ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದೆ. 24 ಗಂಟೆಗಳ ಕಾಲ ಮಹಾಪ್ರಸಾದವನ್ನು ನೀಡ್ತಕ್ಕಂಥ ಏಕೈಕ ಮಠ ಅಂತಂದರೆ ಅದು ಸಿದ್ಧಾರೂಢರ ಮಠ. ಅದು ಮುಂಜಾನೆ ನಾಷ್ಟಾದಿಂದ ಹಿಡಿದುಕೊಂಡು ಕೊನೆಯ 11-11:30ವರೆಗೆ ಪ್ರಸಾದ ಅಂತಕ್ಕಂಥದ್ದು ಸತತವಾಗಿ ನಡೀತಾ ಇರ್ತದೆ. ಅದರ ಜೊತೆಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ, ಯಾಕಂತ ಕೇಳಿದ್ರೆ ನಿಜಗುಣರ ಅವತಾರದಲ್ಲಿ ಅವರು ಬರೆದಿಟ್ಟಿದ್ರು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕುತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅಂತ ಬರೆದಿಟ್ಟಿದ್ರು. ಅದನ್ನೆಲ್ಲ ಪ್ರಚಾರ ಮಾಡೋದಕ್ಕಾಗಿ ಅವರ ಅವತಾರ ಆಯಿತು. ಅವರಿಗೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರ 24 ಗಂಟೆಗಳ ಕಾಲ ವೀಣೆಯನ್ನು ಕೆಳಗಿಡದೆ ನಡೆದಿರ್ತಕ್ಕಂಥ ಏಕೈಕ ಒಂದು ಮಠ ಅಂತಂದರೆ ಅದು ಸಿದ್ಧಾರೂಢರ ಶ್ರೀಮಠ. ಅದರ ಜೊತೆಗೆ 2 ಹೊತ್ತು ಅವರ ಬೋಧಿಸಿರ್ತಕ್ಕಂಥ ಅದ್ವೈತ ತತ್ವ, ಶ್ರೀಮನ್ನಿಜಗಣರ ಶಾಸ್ತ್ರಗಳು, ವಿಚಾರ ಸಾಗರ, ವೃತ್ತಿ ಪ್ರಭಾಕರ, ವಿದ್ಯಾರಣ್ಯರ ಪಂಚದಶಿ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ ಮೊದಲಾದ ಗ್ರಂಥಗಳ ಮೇಲೆ 2 ಹೊತ್ತು ಮಹತ್ವದಿಂದ ಪ್ರವಚನ ಅಂತಕ್ಕಂಥದ್ದ ನಡೀತಾ ಇದೆ. ಮುಮುಕ್ಷುಗಳಾಗಿರ್ತಕ್ಕಂಥವ್ರು ಬಂದು ಅದನ್ನು ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಮಠದ ಮೂಲ ತತ್ವ ಏನು ಅಂತ ಕೇಳಿದ್ರೆ ಅದ್ವೈತ ಸಿದ್ಧಾಂತ. ಎಲ್ಲರಲ್ಲಿ ತನ್ನನ್ನು ಕಾಣುವುದು, ತನ್ನಲ್ಲಿ ಎಲ್ಲರನ್ನ ಕಾಣುವುದು, ಯಾರೂ ಬೇರೆ ಅಲ್ಲ, ಎಲ್ಲರೂ ನನ್ನವರು ಅನ್ನುವಂಥ ಒಂದು ಭಾವನೆ ಮೂಡಬೇಕು. ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು ನಾವು ಬಾಯಿಂದ ಕೇಳ್ತಾ ಇದ್ದೀವಿ, ಆದರೆ ನಿಜವಾಗಿಯೂ ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಶ್ರೀ ಸಿದ್ಧಾರೂಢರ ಮಠದಲ್ಲಿ. ಅಷ್ಟೇ ಅಲ್ಲದೆ ಇವನಾರವ ನೆನೆಸದರೆಯ ಅಂತಕ್ಕಂಥ ವಚನವನ್ನು ಕೂಡ ಬಾಯಿಂದ ಹೇಳುವವರು ಬಹಳಷ್ಟು ಜನ ಅದರ ಹೊರತಾಗಿ ಆಚರಣೆಯಲ್ಲಿ ತಂದಿರತಕ್ಕಂಥ ಏಕೈಕ ಮಠ ಅಂತಂದ್ರೆ ಅದು ಸಿದ್ಧಾರೂಢರ ಶ್ರೀಮಠ. ಸಿದ್ಧಾರೂಢರು ತಮ್ಮ ಜೀವಿತಾವಧಿಯಲ್ಲಿ ಇದು ಯಾವುದೇ ಒಂದು ಜಾತಿಗೆ ಮತಕ್ಕೆ ಸೀಮಿತ ಆಗಬಾರದು ಅಂತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು ಜಾತಿ ಸೂಚಕವಾಗಿರ್ತಕ್ಕಂಥ ಯಾವ ಚಿಹ್ನೆಗಳನ್ನು ಧರಿಸದೆ ಕೇವಲ ಒಂದೇ ಒಂದು ಕೌಪೀನಧಾರಿಯಾಗಿ ಈ ಭೂಮಿಗೆ ಬಯಲ ಅತಿಥಿಯಾಗಿ ಆಗಮಿಸಿ ಭಕ್ತರ ಭಾಗ್ಯದ ಭಗವಂತ ಅನಿಸಿಕೊಂಡಿರ್ತಕ್ಕಂಥವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿ ಅವರು. ಓಂ ನಮಃ ಶಿವಾಯ ಅನ್ನುವ ಒಂದು ಮಹಾಮಂತ್ರವನ್ನು ಇಡೀ ಸಮಾಜಕ್ಕೆ ತಲುಪಿಸುವ ಒಂದು ಏಕೈಕ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂತಹ ಕಮಿಟಿಯ ಸದಸ್ಯರು ನಮ್ಮ ಹತ್ರ ಅತ್ಯಂತ ಸ್ಪಷ್ಟವಾಗಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀ ಮಹಾ ಈ ಒಂದು ಕ್ಷೇತ್ರ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ಧಾರೂಢ ಅವರ
ಭಗವದ್ಗೀತೆಯನ್ನು ಕೂಡ ಇವರು ಸ್ಮರಿಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವ ಒಂದು ವಿಚಾರವನ್ನು ಕೂಡ ಇವರು ಸಮಾಜಕ್ಕೆ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.